ಮಠನ್ ವಿಚಾರಕ್ಕೆ ಮುರಿದು ಬಿತ್ತು ಮದುವೆ ನಲ್ಲಿ ಮೂಳೆ ಇಲ್ಲವೆಂದು ವರನ ಕಡೆಯವರ ಖ್ಯಾತೆ. ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಎಲ್ಲೊಂದು ವಿಚಿತ್ರವಾದ ಘಟನೆ ನಡೆದಿದೆ. ಒಂದು ಮದುವೆ ಮುರಿದು ಬಿದ್ದಿದೆ. ಹೌದು, ಯಾವ ಕಾರಣಕ್ಕೆ ಮದುವೆ ಮುರಿದು ಬಿದ್ದಿದೆ ಅಂತ ಹೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಮಟನ್ ಸಾಂಬಾರ್ನಲ್ಲಿ ಮೂಳೆ ಇಲ್ಲ ಅಂತ ಹೇಳಿ ವರನ ಕಡೆಯವರು ಗಲಾಟೆ ಮಾಡಿ ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಎಲ್ಲಿ ಈ ಘಟನೆ ನಡೆದಿದೆ, ಯಾಕೆ ಅವರು ಹೀಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಮೂಳೆ ಇಲ್ಲದ ಕುರಿ ಮಾಂಸದ ಬಗ್ಗೆ ಅತೃಪ್ತಿಯನ್ನ ವ್ಯಕ್ತಪಡಿಸಿದ ವರನ ಕುಟುಂಬದವರು ಮದುವೆಯನ್ನ ರದ್ದುಗೊಳಿಸಿರುವ ವಿಚಿತ್ರ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಇತ್ತೀಚೆಗೆ ಬಿಡುಗಡೆಯಾಗಿರುವ ತೆಲುಗು ಚಿತ್ರ ಬಲಗಂನಲ್ಲಿರುವ ಜನಪ್ರಿಯ ದೃಶ್ಯದಂತಹ ಸನ್ನಿವೇಶ ನಿಜ ಜೀವನದಲ್ಲೂ ಕಂಡುಬಂದಿದೆ. ಸಿನಿಮಾದಲ್ಲೂ ವಧು ವರ ಇಬ್ಬರ ಕುಟುಂಬದ ಸದಸ್ಯರ ನಡುವೆ ಮನಸ್ತಾಪದಿಂದ ವಿವಾಹವು ರದ್ದುಗೊಳಿಸಲಾಗಿತ್ತು. ಚಲನಚಿತ್ರದ ದೃಶ್ಯದಲ್ಲಿಯೂ ಮಠನ್ನಲ್ಲಿ ಮೂಳೆ ಇಲ್ಲ ಎನ್ನುವ ಬಗ್ಗೆ ವರ ಮತ್ತು ವಧುವಿನ ಕಿರಿಯ ಸಹೋದರ ನಡುವಿನ ಜಗಳ ಉಂಟಾಗಿತ್ತು. ನಂತರ ಇದೇ ಕಾರಣಕ್ಕೆ ಮದುವೆ ರದ್ದುಗೊಳಿಸಿತ್ತು. ಇದು ಸಿನಿಮಾ ಕತೆ ಆದ್ರೆ ಇಲ್ಲೊಂದು ನಿಜ ಕತೆ ನಡೆದಿದೆ. ನಿಜಾಮಾಬಾದ್ ಜಿಲ್ಲೆಯಲ್ಲಿ ವಧುವಿನ ಕುಟುಂಬದ ಸದಸ್ಯರು ಜಗ್ತಿಯಾಲ್ ಜಿಲ್ಲೆಯ ವರನ ವಿವಾಹವನ್ನ ಇತ್ತೀಚೆಗೆ ವಧುವಿನ ನಿವಾಸದಲ್ಲಿ ನಿಶ್ಚಯವನ್ನ ಮಾಡಲಾಗಿತ್ತು. ಮದುವೆಯನ್ನ ಸಾಂಪ್ರದಾಯಿಕವಾಗಿ ಮತ್ತು ಅದ್ಧೂರಿಯಾಗಿ ನಡೆಸಲು ಎರಡೂ ಕುಟುಂಬಗಳು ಒಪ್ಪಿಗೆಯನ್ನ ಸೂಚಿಸಿದ್ರು. ನಂತರ ವಧುವಿನ ಕುಟುಂಬವು ಮದುಮಗನ ಕುಟುಂಬದ ಸದಸ್ಯರು ಮತ್ತು ಬಂಧುಗಳಿಗೆ ಮಾಂಸಾಹಾರಿ ಊಟವನ್ನ ಏರ್ಪಡಣೆ ಮಾಡಿದ್ವು. ಎಲ್ಲವೂ ಸುಸೂತ್ರವಾಗಿ ನಡೀತಿತ್ತು. ಇದ್ದಕ್ಕಿದ್ದಂತೆ ಅತಿಥಿಗಳು ಮಾಂಸಾಹಾರಿ ಖಾದ್ಯದಲ್ಲಿ ಮಟನ್ ಬೋನ್ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ವಧುವಿನ ಸಂಬಂಧಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಲು ಶುರು ಮಾಡಿದ್ದಾರೆ. ಆದರೆ ಇದು ಸಾಧ್ಯವಾಗಲಿಲ್ಲ. ಅದು ಅಂತಿಮವಾಗಿ ಎರಡೂ ಪಕ್ಷಗಳ ನಡುವೆ ಜಗಳಕ್ಕೆ ಕಾರಣವಾಗಿದೆ. ಶೀಘ್ರದಲ್ಲೇ ಸಮಸ್ಯೆ ಸ್ಥಳೀಯ ಪೊಲೀಸ್ ಠಾಣೆಗೆ ತಲುಪಿದೆ. ಸಮಸ್ಯೆಗೆ ಸಂಬಂಧಿಕರಂತೆ ವಧುವಿನ ಕಡೆಯವರು ಕೂಡ ಹಲವಾರು ಮಾತುಕತೆಗಳನ್ನ ಮಾಡಿದ್ದಾರೆ. ಆದರೆ ವಧುವಿನ ಮನೆಯವರು ಮಾಂಸಾಹಾರಿ ಖಾದ್ಯವನ್ನ ಮೂಳೆಯನ್ನ ಬಡಿಸದೆ ಅವಮಾನವನ್ನ ಮಾಡಿದ್ದಾರೆ ಅಂತ ವಾದವನ್ನ ಮಾಡಿದ್ದಾರೆ. ವಧುವಿನ ಮನೆಯವರು ಸಹ ಈ ಬಗ್ಗೆ ನಮಗೆ ಮೊದಲೇ ತಿಳಿದಿರಲಿಲ್ಲ, ಆದ್ರಿಂದ ನಾವು ಮೂಳೆ ಊಟಕ್ಕೆ ಸೇರಿಸಿಲ್ಲ ಅಂತ ವಾದಿಸಿದ್ದಾರೆ. ಕೊನೆಗೆ ಎರಡೂ ಕಡೆಯವರು ತಮ್ಮ ತಮ್ಮ ಊರುಗಳಿಗೆ ತೆರಳಿ ಮದುವೆಯನ್ನ ರದ್ದು ಮಾಡಿದ್ದಾರೆ. ಮದುವೆ ಮುರಿದು ಬೀಳಲು ಕಾರಣ ಕೇಳಿ ಪೊಲೀಸರು ಹಾಗೂ ಸ್ಥಳೀಯರು ಕೂಡ ಶಾಕ್ ಆಗಿದ್ದಾರೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.